ವಿಷಯ ನಡೆದಿತ್ತಪ್ಪ. ಅಮ್ಮ ಮಗನ್ ಕೇಳಾಕತ್ಯಾಳ, ಅಪ್ಪ ಇಬ್ಬರು ಪ್ರಿಯರು ಅಂತಂದಾಗ ಸಮಾಧಾನ ಆಗಲಿಲ್ಲಂತ್ರಿ ಅಮ್ಮನಿಗೆ. ಅಮೋಘಸಿದ್ದನನ್ನ ಮತ್ತೆ ಕೇಳ್ತಾ ಇದ್ದಾಳೆ, ಅಪ್ಪ ಹೌದು ನೀ ಹೇಳಿದ್ದು ಹೌದು, ಆದ್ರೆ ಇಬ್ಬರೊಳಗೆ ಯಾರು ಶ್ರೇಷ್ಠರು ಅಂತ ಬಿಡಿಸಿ ಕೇಳಿದ್ಲು. ಈ ಕಣ್ಣು ನೋಡ್ರಿ, ಅವ್ರು ದಿನ ಇರೋವ್ರ ನಿಮ್ಮ ಮನೆಗೆ ಬರ್ತಾರಲ್ಲ ಹಂಗೆ ಮಾಡ್ಕೋತು ಅವರೇ. ಏನು ಎಷ್ಟು ಗಾಬರಿಯಾಗಿ ನೋಡ್ಲಿಕ್ಕತ್ತೀರಿ. ಏನು ಕೇಳಿದಪ್ಪ? ಪಾರ್ವತಿ ಅಮೋಘ ಸಿದ್ದೇಶ್ವರಿ ಕೇಳ್ತಾ ಇದ್ದಾಳೆ, ಇಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತಂದಾಗ ಅಮೋಘ ಸಿದ್ಧ ಹೇಳ್ತಾನೆ, ಅಮ್ಮ ನಿಮ್ಮಿಬ್ಬರಕ್ಕಿಂತಲೂ ನನಗೆ ಗುರು ಶ್ರೇಷ್ಠ ಅಂದ. ಯಾರ ಮಕ್ಕಳಂತಾರೆ ಹೇಳ್ರಿ? ಗುರು ಶ್ರೇಷ್ಠ ಅಂದ. ತಾಯಿ ಅಂದ್ಲು, ತಂದಿಗರಂದ್ರೆ ಒಳ್ಳೇದಾಗ್ತಿತ್ತಲ್ಲ, ಅದನ್ನೂ ಅಲ್ಲಿಲ್ಲ, ನನಗೂ ಅಲ್ಲಿಲ್ಲ. ಗುರು ಏನು ಮಾಡ್ಯಾನ? ಇವನೇನು ಹೆತ್ತಾನ ಹೊತ್ತಾನ, ಏನು ಬೆಳೆಸ್ಯಾನ ಉಣ್ಸ್ಯಾನ ತಿನ್ಸ್ಯಾನ ಲಾಲಿ ಮಾಡಿ ಏನು ಮಾಡ್ಯಾನವ? ಅಲ್ಲೋ ನಾವು ಇಬ್ಬರೂ ಹಿಂಗೆಲ್ಲ ನಿನಗೆ ಪಾಲನ ಪೋಷಣ ಮಾಡಿ ಬೆಳೆಸುಣಿಸಿದಂಥ ತಾಯಿ ತಂದೆಗಳನ್ನು ಬಿಟ್ಟು ಗುರುನ ಶ್ರೇಷ್ಠಂತಿಯಲ್ಲ ಯಾಕೆ? ಅಮೋಘ ಸಿದ್ದೇಶ್ವರ ಹೇಳ್ತಾನೆ, ಅಮ್ಮ ಎಲ್ಲ ಶ್ರುತಿ ಪ್ರಮಾಣಗಳು, ವೇದಶಾಸ್ತ್ರಗಳು, 18 ಪುರಾಣ ಉಪಪುರಾಣಗಳು, ಶ್ರುತಿವಾಕ್ಯಗಳೆಲ್ಲ ಏನು ಹೇಳ್ತಾವ? ನಗರೋರಧಿಕಂ. ಒಂದನೇದು. ಎರಡನೇದು ಪುರಂದರದಾಸರು ಹೇಳ್ತಾರೆ ಏನಂತ? ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಯದ ಮುಕ್ತಿ. ನಿಜಗುಣವರು ಶಾಸ್ತ್ರ ಹೇಳ್ತದ, ಏನು ಹೇಳ್ತದ? ಶ್ರೀ ಗುರು ವಚನೋಪದೇಶವ ನಾಲಿಸಿದಾಗಳಹುದು ನರನಿಗೆ ಮುಕುತಿ ಅಂತ ಹೇಳ್ತಾರೆ. ಆ ಬಳಿಕ ಇನ್ನೂ ದಾಸ ಸಾಹಿತ್ಯ ಹೇಳ್ತದ, ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕ್ತಿ. ಪರಿಪರಿ ಅನೇಕ ಶಾಸ್ತ್ರಗಳನ್ನೋದಿದರೂ ವ್ಯರ್ಥವಾಯಿತು ಭಕುತಿ ಭಕುತಿ ಅಂತ ಕರೀತಾರೆ. ನಾರಿಯ ಭೋಗ ಬಿಟ್ಟರೂ ಇಲ್ಲ, ಕೊರಳೋಳು ಜಪಮಾಲೆ ಹಾಕಿ ಎಣಿಕೆ ಮಾಡಿದರೂ ಇಲ್ಲ. ಆ ಬಳಿಕ ದೇಹ ದಂಡಿಸಿ ಗುಡ್ಡಗವ್ವಾರ ಸೇರಿ ಜಪತಪಾದಿಗಳು ಮಾಡಿದ್ರೂ ಇಲ್ಲ. ಅಮ್ಮ ಗುರು ಕೊಟ್ಟಿದ್ದು ಜಗತ್ತಿನೊಳಗೆ 33 ಕೋಟಿ ದೇವತೆಗಳ ಅಲ್ಲದೆ ಸೃಷ್ಟಿ ಪಾಲಕ, ಸೃಷ್ಟಿ ಲಯಕರ್ತೃ, ಸೃಷ್ಟಿ ಉತ್ಪತ್ತಿ ಕರ್ತೃಗಳಾದಂತಹ ಬ್ರಹ್ಮಾದಿ ದೇವತೆಗಳು ಸಹಿತ ನನ್ನ ಗುರುವಿಗೆ ಹೋಲುವರೇ, ಸಮಾನರೇನ್? ಇನ್ನೂ ವೇದ ಹೇಳ್ತದೆ, ಶಾಸ್ತ್ರ ಹೇಳ್ತದೆ ಏನು? ಶ್ರೀ ಗುರು ವಚನದಿಂದ ಅಧಿಕ ಸುಧೇ ಉಂಟೆ. ಏನಪ್ಪ ಗುರು ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವ? ಎಷ್ಟು ಚಲೋ ಮಾತವ್ರಿ. ಅಮೋಘ ಸಿದ್ಧ 14 ವರ್ಷದ ಮಗನಾಗಿದ್ದು ತಾಯಿಗೆ ಇಂಥ ವೇದಾಂತ ಶಬ್ದಗಳು ಹೇಳ್ತಾನೆ. ಅಮ್ಮ ನಿನಗೆ ಜನ್ಮ ಕೊಡ್ಲಿಕ್ಕೆ ಅಧಿಕಾರ, ಜನ್ಮದಿಂದ ಮುಕ್ತ ಮಾಡಾಕ ನಿನಗೆ ಬರೋದಿಲ್ಲ ಬೇ ಅಂದ.
ಸಾವುಗಳ ಬಂಧನ ಜಗತ್ತಿನೊಳಗಿರ್ತಕ್ಕಂಥ ತಾಯಿ ತಂದೆಗಳಿಗೂ ಸಾಧ್ಯ ಇಲ್ಲ. ಅಂತಪ್ಪ ಏಕೈಕ್ಯ ಮಾರ್ಗ, ಅಂತಪ್ಪ ಏಕೈಕ್ಯ ಉತ್ತರ ಪರಿಗಣಿಸುವಂಥವನಾರಾದರೂ ಇದ್ರೆ ಅವ ಪರಮ ಸದ್ಗುರುನಾಥ. ಆದ್ದರಿಂದ ಗುರುವಿನಿಂದ ಇಹ, ಗುರುವಿನಿಂದ ಪರ, ಗುರುವಿನಿಂದ ಸೌಖ್ಯ, ಗುರುವಿನಿಂದ ಸರ್ವಸ್ವ, ಗುರುವಿನಿಂದ ಏನಪ್ಪ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಜಗತ್ತಿನೊಳಗ ಯಾವ ದೇವರಿಗೂ ಇಲ್ಲ. ಅದು ಸಮರ್ಥ ಸದ್ಗುರು ಸಿದ್ಧಲಿಂಗ ಮಹಾರಾಜನಿಗೊಬ್ಬನಿಗೆ ಅದ. ಬಂಧನಾಳದ ಗುರು ಶಂಕರಲಿಂಗಗದ, ಷಡಕ್ಷರಿ ಸಿದ್ಧರಾಮಗದ. ಬಂಧುಗಳೇ, ಗುರು ಪದದ ಅರ್ಥ ಬಹಳ ಗಂಭೀರದ. ಅದು ತಿಳ್ಕೋಬೇಕಾಗಿತ್ತು ಅಂದ್ರೆ ಬಹುಜನ್ಮದ ಪುಣ್ಯ ಬೇಕು, ಗುರು ಸಿಗುದನು ಪುಣ್ಯ ಬೇಕು. ಅಮ್ಮೋಗಿಸಿದ್ದ ಹೇಳ್ತಾನೆ, ಅಮ್ಮ ಇನ್ನೊಂದು ಮಾತು ಹೇಳ್ತಾನೆ, ಚಕೋರಂಗೆ ಚಂದ್ರಮನ ಬೆಳದಿಂಗಳ ಚಿಂತೆ, ಅಂಬುದಿಗೆ ಭಾನುವಿನ ಉದಯದ ಚಿಂತೆ. ಏನಪ್ಪ ಬಸವಣ್ಣವರು ಆ ನಾಡಿನಲ್ಲಿ ನಾವು ಹುಟ್ಟಿದ್ದೀವೆಲ್ಲ ಒಂದು ಸ್ವಲ್ಪರಿ ಮೆಲುಕು ಹಾಕಿದೀವಾ, ಸೂರ್ಯ ಹೊರಡಾಗರೆ ಎಂದೀವಾ, ಊಟ ಮಾಡಿ ಮಲ್ಕಳ್ಳಾಗ ಹಾಸಿಗೆ ಒಳಗರೆ ಎಂದೀವ. ಈ ವಚನಗಳು ಹೀಗಂದ್ರೆ ಮನೆ ಸ್ವರ್ಗ ಆಗ್ತದೆ. ಅವರೇ ಹೇಳಿದರು, ದೇವಲೋಕ ಮರುತ್ಯಲೋಕ ಬೇರಿಲ್ಲ ಕಾಣಿರಿ. ಯಾಕೆ ಸುಮ್ಮನೆ ಬಡ್ದಾಡಿ ಸಾಯ್ತೀರಿಯೋ? ಕಾಶಿರಾಮೇಶ್ವರ ಇವುಗಳಲ್ಲಿ ಸ್ವರ್ಗದಂತಂತೀರಲ್ಲ, ಅಲ್ಲಿಲ್ಲದು. ಸ್ವಯಂ ನಮ್ಮಲ್ಲೇ ಕೊಟ್ಟಾನ ಪರಮಾತ್ಮ. ನೀ ಯಾವಾಗ ಖರೆ ಯಾವ ಅದಿ ಅಂತಕ್ಕಂಥದ್ದು ಪತ್ತ ಹಸಗೋತಿ, ಅವಾಗನ ಸ್ವರ್ಗ. ಸರ್ವಜ್ಞ ಹೇಳ್ತಾನೆ, ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹಣ ಇರಲು, ಇಚ್ಛೆ ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಒಂದ ಎರಡ ಕೋಟಿ ಕೋಟಿ ಮಂತ್ರಗಳು, ಕೋಟಿ ಕೋಟಿ ವಚನಗಳು, ಕೋಟಿ ಕೋಟಿ ಹಾಡುಗಳು. ಹಾಲು ಹಳ್ಳ ನಂಬಲ್ಲಿ ಹರಿಲಿಕ್ಕೈತಿ, ಅದೆಲ್ಲ ಹೊಲ್ಪಾಲ್ ಮಾಡೀವಿ. ಶರೆ ಕುಡಿದು ಊರಾಗೆಲ್ಲ ಡರಿ ಹೊಡ್ಯಾಕತ್ತೀವಿ. ಚಲೋ ಚಲೋ ತಿನ್ನೋದು ಬಿಟ್ಟು ಗುಟ್ಕಾ ಗುಹಾ ತಿಲ್ಲಕತ್ತೀವಿ. ಒಂದು ಊರಾಗ ನಾ ಪುರಾಣಕ್ಕಿದ್ರಿ, ಬಾಗೇವಾಡಿ ತಾಲೂಕು, ಬಸವನ ಬಾಗೇವಾಡಿ ತಾಲೂಕಿನೊಳಗೆ ಕಣಕಾಲ್ ಅಂತ ಬರ್ತದೆ. ಬಸವನ ಬಾಗೇವಾಡಿಯಿಂದ ಮುದ್ದೇಬಿಹಾಳಕ್ಕೆ ಹೋಗ್ತಕ್ಕಂಥ ದಾರಿ ಒಳಗೆ ಬರ್ತದೆ. ಶ್ರಾವಣ ಮಾಸದಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಅಲ್ಲೇ ಇದ್ದೆ. ಅಲ್ಲಿ ನಿಮ್ಮ ಹಾಗೇನೆ ದಾಸೋಗ ಮಾಡ್ತಿದ್ರು ಭಕ್ತಾದಿಗಳು. ಕರಿಗಡಬ, ತುಪ್ಪು, ಶೇಂಗಾದ ಹೋಳಿಗೆ, ದಪಾಟಿ, ಚಪಾತಿ, ಹೂರಣ ಹೋಳಿಗೆ, ಎಣ್ಣೆ ಹೋಳಿಗೆ, ಮತ್ತು ಒಂದು ಸಲ ವಡಾಪಾವನ ಮಾಡಿದ್ರಿ. ಯಾಕೆ ಇಚ್ಛಾದಲ್ಲಿ ಎಲ್ಲರದು ಅದು ಚಲೋ ಅನ್ನಿಸ್ತು ನನಗನು. ಆದ್ರೆ ಒಂದಿನ ಮತ್ತೆ ಅದು ಇನ್ನೊಂದು ಮಾಡ್ತಾರಲ್ಲ, ಕೋಳಿ ತತ್ತಿ ಹಿಂಗಿರ್ತಲ್ಲ, ಒಡದಕ್ಕೆ ಒಳಗೆ ರಸ ಹಾಕ್ತಾರಲ್ಲ, ಹುಣಚಿನ ರಾಡಿ. ಸರ್ ಅದೇನ್ರಿ? ಪಾಣಿಪುರಿ ಅಂತ ನೋಡ್ರಿ. ಅದರ ಮಣ್ಣಾಗ ಹಾಕ ಅದು ಏನಾಯ್ತೀವ, ನನಗೆ ಅದು ಎಂದೂ ತಿಂದಿಲ್ಲರಿ. ನಾ ಹೋಟೆಲ್ಗೆ ಹೋಗಿದ್ದಿಲ್ಲ, ಹುಟ್ಟಿದ ಮಗ. ಹೋಗೋದು ಸಮಯನೇ ಬಂದಿಲ್ಲ. ಯಾರಕ್ಕಾದರೂ ಕೂಡ ನನಗೆ ಹೋಗೋ ಮನಸ್ಸೈತೆ ಇರ್ತಿತ್ತಿಲ್ಲ, ಇರೋದು ಇಲ್ಲರಿ ಅದು. ಏನು ಕರೆದ್ರೆ ನನಗೇನು ಕೊಟ್ಟರು, ಜೇನು ಕೊಡಬೇಕು, ಹಣ್ಣು ಕೊಡಬೇಕು, ಹುಣಚಿಕೆ ಕೊಡಬೇಕು, ಗಜ್ಜರಿ ಕೊಡಬೇಕು, ಹಸಿ ಬದ್ನಿಕಾಯಿ ತಿನ್ನೋ ಚಟ ಭಾಳ ನನಗೆ. ಕಾರಣ ಅಂದ್ರೆ ಏನು, ಎಲಿವಿನೊಳಗೆ ಶಕ್ತಿ ಭಾಳ ಬರ್ತದೆ, ಕಬ್ಬಿಣ ಅಂಶ ಹೆಚ್ಚಾಗ್ತದೆ ಹಸಿ ಬದ್ನಿಕಾಯಿ ತಿನ್ನೋದ್ರಿಂದ. ಏನು ಮಣ್ಣು ಹಾಕ್ತೀರಿ? ಮೋಟಿಗೆ ಸಂತೆಗೆ ಹೋಗ್ತೀರಿ, ಒಂದು ವಾರದ ಎಣ್ಣೆಗೆ ಅವ ನಿಮಗೆಲ್ಲ ವಡಾಪಜಿ ಮಾಡಿಕೊಡ್ತಾನೆ, ಅವೇ ತಿಂತೀರಿ. ಡಗ್ಕೊತ್ ಮನೆಗೆ ಬರ್ತೀರಿ, ಮತ್ತೇನ ಸಾಯ್ತೀರಿ. ದೌಡ್ ಸಾಯವೇ ತಿಂತೀರಿ ನೀವೆಲ್ಲ, ದೌಡ್ ಸಾಯದೇ ಕುಣಿತೀರಿ. ಏನು ಮಾಡೋದು? ಏನು ಹೇಳಕತ್ತಿದ್ದಪ್ಪ? ಇವರೆಲ್ಲ ಇದ್ದರೆ ಯಾವಾಗ ಪಾನಿಪುರಿ ಅಂದ ಕೂಡಲೇ ನನಗೂ ಕುತೂಹಲ ಅನ್ನಿಸ್ತು. ಇದೇನು ಹೋಟೆಲ್ದಾಗ ಹೋಗಿ ತಿನ್ನೋದಲ್ಲ, ಇಲ್ಲೇ ಬಂದು ಮಾಡ್ತಾರೆ ದಾಸೋಹದೊಳಗೆ. ಹಿಂಗೆ ನಮ್ಮ ಸರ್ ಅಂತವ್ರಿಗೆ ಮತ್ತು ನಮ್ಮ ಮಗ ಹನುಮಂತಪ್ಪದನ್ನ ಶಿವಲಿಂಗಪ್ಪನವ್ರಿಗೆ ಹೇಳಿದೆ ನಾನು, ಯಪ್ಪ ಪಾನಿಪುರಿ ನನ್ನ ಜೀವನದಾಗ ಎಂದೂ ತಿಂದಿಲ್ಲ, ಅದಕ್ಕೆ ಇವತ್ತು ಬಹುತೇಕ ಒಬ್ಬರಿಗೆ ಸಿಗ್ತಾ ಒಬ್ರಿಗೆ ಸಿಗಂಗಿಲ್ಲ. ಕಾರಣ ಮಂದಿ ಅದ್ರ ಮೇಲೆ ಅವಲಂಬನದು. ಹುಗ್ಗಿ ಮಾಡಿದ್ರು ಒಬ್ಬರು ಬಂದ್ರೆ ಕೇಳ್ರಿ ನೀವು, 3 ದಿನ ನಾಯಿ ತಿಂತಾವೆ.
ಪಾನಿಪುರಿ ಅಂದ್ರೆ ದಸರಾ ಹಬ್ಬದಂಗೆ ಐತ್ರಿ, ಗೊತ್ತಾಗ್ತಲ್ಲ ಬನ್ನಿ ಮರಿ ಅದು. ಜನನೇ ಕೂಡ್ತೀರಿ ಪುರಾಣಕ್ಕೆ. ನಾ ಏನು ಹೇಳಿ, ಎಲ್ಲಿ ಗಾಡಿ ಹಚ್ಚಲಿಕ್ಕೆ ಜಾಗ ಸಿಗಲಿಲ್ಲ, ಕುಂಡ್ಲಿಕ್ಕೆ ಜಾಗ ಸಿಗಲಿಲ್ಲ. ಅವ್ರಿಗೆ ಹೇಳಿದೆ, ಎಲ್ಲರಿಗೆ ಏನು ಯಾಕಾಗಲ್ಲಪ್ಪ, ನಾನು ಸ್ವಲ್ಪ ನೋಡ್ತೀನಿ ಅದ್ರಾಗ ಏನದಂತ ಹೇಳಿ ಒಂದು 4 ತೆಗೆದು ನಮ್ಮ ರೂಮಿಗೆ ತೊಗೊಂಬರಿ ಅಂತ ಹೇಳಿದೆ ಅವರಿಗೆ. ಆಯ್ತು ರೀ ಅಪ್ಪಗಳು ಅಂತಂದರು. ತಗೊಂಡು ಬಂದರು. ಪುರಾಣ ಮಂಗಲಾತ್ರಿ ನಿಮ್ಗೆ ಹೇಳುತ್ತೆ ಒಬ್ಬರು ಮ್ಯಾಗ ಒಬ್ಬರು. ಎದಕ್ರಿ ಇದು ಪಾನಿಪುರಿ? ಹೋಳಿಗೆ ತುಪ್ಪ ಇರ್ತಿತ್ತು, ಗರಿಗಡಬ ತುಪ್ಪ ಇರ್ತಿತ್ತು, ಚಪಾತಿ ಅನ್ನ ಏನೇನು ಇರ್ತಿತ್ತು. ಅದಕ್ಕೇನು ಇಷ್ಟು ಮನಸ್ಸು ಮಾಡಲಿಲ್ಲ. ಪಾನಿಪುರಿ ಅಂದ್ರೆ 10 ಹಳ್ಳಿ ಜನ ಬಂದಿತ್ತು ರೀ. ಎಲ್ಲಿ ಪುರಾಣದಾಗ ಕೇಳಕ್ಕಿಲ್ಲ ನೀವು ಇದನ್ನು. ಸತ್ಯ ಹೇಳಕತ್ತೀನಿ ರೀ, ನಮ್ಮ ಕಥೆಯಲ್ಲಿ ಇದು. ನೀವು ಎಂದಾದರೂ ಕೂಡ ಕಣಕಾಲ್ ಕಡೆ ಹೋಗಿದ್ರಿ, ನಿಮ್ಮ ಸಂಬಂಧರಿತ್ತು ಅಂದ್ರೆ ಕೇಳ್ಕೊರಿ ಅವ್ರಿಗೆ ಒಂದು ಸಲ. ಹೋಲಿಗೆ ತಂದರು. ನನಗೆ ತಿನ್ನೋ ಪದ್ಧತಿ ಗೊತ್ತಿಲ್ಲ. ಯಪ್ಪ ಇವೇ ನೋಡ್ರಿ ಪಾನಿಪುರಿ ಹ್ಯಾಂಗೆ ತಿನ್ನೋದಂದರು. ಯಾರು ಹಿಂಗೆ ಬೆಳ್ಳಿಲಿ ಅದಕ್ಕೆ ತೂತು ಹಾಕಿದ್ರು, ಡಬಕ್ಕಂತ ಹೊಡೀತು. ಒಳಗದ್ರ ಅಡಿ ಹಾಕಿದ್ರು. ತಗೋಯಪ್ಪ ಅಂದರು. ಅದು ತಿನ್ಬೇಕಂದು ನುಂಗ್ಬೇಕನ್ನೋದು ನನಗೆ ಗೊತ್ತಿಲ್ಲ. ಗಬಕ್ಕತ್ತು ಎತ್ತಿ ಹಿಂಗೆ ಗಂಟಲ ಮ್ಯಾಲೆ ಮಾಡಿ ಏನೋ ಬಾಯಿಗೆ ಹಾಕೊಂಡು ನೋಡ್ರಿ, ಗಂಟ್ಲಾಗ ಹೋಗಿ ಸಿಕ್ಬಿತ್ತು. ಒಳಗೂ ಉಸುಲು ಬರೋದು, ಹೊರಗೂ ಬರೋದು. ಹಾಂ ಹೋಗಿ ಅನ್ಕೋದು ಕುಂಡ್ರದಾಗ ಅವನಿಗೆ ಇವ್ರು ಸ್ವಾಮಿಗಳಂದ್ರು ಹಂಗೆ ಹೊರಗೆ ಬನಗಿಲ್ಲ, ಮುತ್ಯಾಗಿ ಬೆನ್ನಾಗ ಗುದ್ದು ಅಂತಂದರು. ಕೈಲೇರೆ ಹೊಡಿಬೇಕಿಲ್ರಿ, ಕಲಿಗುಂಡು ತೊಗೊಂಡು ಗುದ್ದದ. ಪಾನಿಪುರಿ ಹೊರಗೆ ಬಿತ್ರಿ. ಸಿದ್ಧಲಿಂಗನ ಕಕ್ಕಳಿ ಮೇಲಿಗೆ ಪುರಾಣ ಹೇಳೋಕ್ಕೆ ಬದುಕೊಂಡು ಬಂದೆ. ಒಂದೇ ಸಲ ಈ ರೀತಿ ಮಾಡ್ಯಾದ. ಇನ್ನು ಅದ್ರ ಜೀವನದೊಳಗೆ ಭೇಟಿ ಬೇಡ ಅಂತ ಅವತ್ತೇ ಕೈ ಮುಗಿದೀನಿ ನಾ ಪಾನಿಪುರಿಗೆ. ಏನು ಹೇಳ್ತೀರಿ ನೀವು? ಅದನ್ನೇ ವಾಡಿಕೆ ಇಟ್ಕೊಂಡಿದ್ದೀರಿ. ಏನು ಹೇಳಕತ್ತಿದ್ನಪ್ಪ? ರಕ್ತ ಎದರಿಂದ ಸರಬರಾಜು ಆಗ್ತದೆ ಅದು ಗೊತ್ತಿಲ್ಲ ನಿಮಗೆ. ಎಲುವಿನೊಳಗೆ ತಾಕತ್ತು ಎದರಿಂದ ಬರ್ತದೆ ಗೊತ್ತಾಗಲ್ಲ. ಮೊಳಕಾಲು ಬೇನೆ ಯಾಕೆ ಬರ್ತಾವ? ಒಳಗೆ ಇರ್ತಕ್ಕಂಥ ಜ್ವಾಲಾಮಜ್ಜು ಅಂತ ಬರ್ತದೆ. ಸುಣ್ಣಿನ ವಂಶ ಕಮ್ಮಿ ಆಯ್ತು ಅಂದ್ರೆ ಕೂದಲು ಬೆಳಗಾಗ್ತವ. ಒಳಗೆ ಆಯ್ಲಿಂಗದ ಕೊರತೆ ಐತಂದ್ರೆ ಕಾಲು ನೋವು ಆಗ್ತಾವೆ. ಜ್ವಾಲಾಮಜ್ಜು ಅಂತ ತೊಗಲು ಬೆಳ್ಕೊಂಡು ಬರ್ತದೆ ಕೀಲೊಳಗೆ. ಅದು ಹಿಂಗೆ ಸರಬರಾಜು ಆಗಂಗಿಲ್ಲ, ತಟ್ಟಕ್ಕೆ ಶುರು ಮಾಡ್ತೈತಿ. ನಿಮಗೆ ಬೆಂಕಿ ಇಟ್ಟಂಗೆ ಆಗ್ತದೆ, ಹಲಬ್ತೀರಿ. ಅವರು ಬ್ಯಾನಿ ಕಮ್ಮಗೆ ಗೋಳಿ ಕೊಡ್ತಾರೆ. ಮುಂದೆ ನಿಮ್ಮೆಲ್ಲ ಲಿವರ್ ಸುಡುಗಾಡೆಲ್ಲ ಹಾಳಾಗಿ ಭಾಳ ಗೋಳಿ ಟ್ಯಾಬ್ಲೆಟ್ ತೊಗೊಂಡ್ರಿ, ಲಿವರ್ ಬಾದಾಗ್ಯದ, ಇನ್ನೇನು ಇವನಿಗೆ ಇಡಬೇಡ್ರಿ, ಒಯ್ದು ಮೊದಲು ಮಣಕ್ಕೆ ಕೊಡ್ರಿ ಅಂತ ಹೇಳ್ತಾರೆ. ಮತ್ತೇನು? ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಿದ್ದು ತಿಲ್ಲಕ್ಕೆ ಬರಲಿಲ್ಲ ಅಂದ್ರೆ ಹ್ಯಾಂಗೆ ಮಾಡಬೇಕು? ಚಲೋ ಶಾಣ್ಯ ದನ ಇತ್ತಂದ್ರೆ ಪಾನಿಪುರಿ ತಿನ್ನಂಗಿಲ್ಲ, ಹಿಡಿರ್ಬೇಕಾದ್ರೆ ಮುಂದೆ. ಭಾಳ ಆಶ್ಚರ್ಯ ಸಂಗತಿ ಅದು. ಈಗ ನಮ್ಮ ಜಿಲ್ಲಾದಾಗ ದನಗಳ ದವಾಖಾನೆ ಹೆಚ್ಚವತ್ರಿ, ಏನು ಮನುಷ್ಯಂದು ಹೆಚ್ಚವತ್ರಿ? ನೀವೇ ಲೆಕ್ಕ ಮಾಡಿರಿ. ಕಾರಣ ನಾವು ತಿಳ್ಕೊಬೇಕು, ನಾಚಿಕೆ ಆಗ್ಬೇಕು. ನಮ್ಮ ಜನ್ಮಕ್ಕೆ ನಾವೇ ತಿಳ್ಕೊಬೇಕು ಏನಂತ. ದನಗಳಕ್ಕಿಂತಲೂ ಚೆನ್ನಾಗಿ ನಮಗೆ ಬದುಕಕ್ಕೆ ಬರಲಿಲ್ಲ ಅಂದ್ರೆ ನಾವು ಅವಕ್ಕಿಂತ ಹೀನಾದೇವಲ್ಲ, ಹೀನಾದೇವ. ಅಮ್ಮ, ಸರ್ವತೋಮುಖ ಆರೋಗ್ಯ, ಮಾನಸಿಕ, ಆಧ್ಯಾತ್ಮಿಕ, ಅಧಿಭೌತಿಕ ತ್ರಿತಾಪಗಳು, ತ್ರಿಗುಣಗಳು, ತ್ರಿಶಕ್ತಿಗಳು ಜಗತ್ತಿನೊಳಗೆ ಯಾರಿಗೂ ಹೇಳಕ್ಕಾಗಲ್ಲ. ನಾನೊಂದು ಮೊದಲೇ ಡುಳಿನ ಪದ ಹಾಡಿದ್ದೆ ಕ್ಯಾಸೆಟ್ನೊಳಗೆ. ನೀವು ಯಾರು ಕೇಳಿಲ್ಲವ? ಮೊಬೈಲ್ ಇದ್ದವರು ಟ್ಯಾಕ್ಟರ್ದವ್ರು ಹಾಕ್ತಿರ್ತಾರೆ. ನೀವೇನು ಅಷ್ಟು ಲಕ್ಷ್ಯ ಕೊಡಲಿಕ್ಕಿಲ್ಲ. ಭೂಪದಾಗ ಒಂದು ಪದ ಬರ್ತದೆ, ಅಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ, ಎಂಥದು ಗುರುವೆ ನಿನ್ನ ಮಹಿಮ. ಹಾಡಲಿಪ್ಪ. ಈಗ ನಾ ಹಂಗೆ ಪುಕಟ ಹಾಡೋದು ಬಿಟ್ಟೀನಿ. ಹಾಡಿಗೆ 1000 ರೂಪಾಯಿ ಬೇಕು ನನಗೆ. ಎಷ್ಟು ಹಚ್ಚಿರಿ ಅದು? 2. ಅಜ್ಞಾನ ಅಡಗಿ
ಅಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ ಅಂತಾದೋ ಗುರುವೇ ನಿನ್ನ ಮಹಿಮಾ ನನಗೇನ ಗುರುತನ ಹುಮ್ಮ ಓ ಅಜ್ಞಾನ ಅಡಗಿಸಿ ಜ್ಞಾನಾಮೃತ ಕುಡಿಸಿದಿ ಅಂಥದೋ ಸಿದ್ಧಲಿಂಗನ ಮಹಿಮಾ ನನಗೇನ ಗುರುತನ ಹುಮ್ಮ ಶ್ರೀಲ್ದೆ ತಿರುಗಿ ಬಂದಿವಿ 84 ಲಕ್ಷ ಜನ್ಮ ಪಶು ಪಕ್ಷಿಯಾಗಿ ಬಂದಿವಿ ಹಿಲ್ದೆ ಮಾಡಿದ ಕರ್ಮ ಇನ್ನರ ಮಾಡುವುದು ಕಲಿಯೋ ಪರೋಪಕಾರ ದಾನ ಧರ್ಮ ಮಾನವಾಗಿ ಎಲ್ಲರ ಮಾಡುವುದು ಕಲಿಯೋ ಪರೋಪಕಾರ ದಾನ ಧರ್ಮ ನಮ್ಮ ನಿಮ್ಮ ಹಣಿ ಬಾರ ಬರವಹಾನ ಬ್ರಹ್ಮ ನನಗೇನ ಗುರುತನ ಹುಮ್ಮ ಸತಿಪತಿ ಸಂಸಾರ ಮಾಡ್ತೀರಿ ಮನೆಯಾಗಬೇಕೋ ವರ್ಮ 5 ಮಂದಿ ಪಾಂಡವರಾಗಿ ಹೋಗ್ಯಾರಣ್ಣ ತಮ್ಮ ಒಬ್ಬಕಿನ 5 ಜೊತೆಯವರ ಜೊತೆ ಗಂಡಂದ್ರ ಜೊತೆ ಜೀವನ ಮಾಡಿದ್ಲು ಪಾತಿವರ್ತ್ಯ ಧರ್ಮ ಶಿರೋಮಣಿ ಅನಿಸ್ಕೊಂಡಳ ನೋಡ್ಬೇಕವ್ರ ಜೀವನದ ಮೌಲ್ಯ ಸತಿಪತಿ ಸಂಸಾರ ಮಾಡ್ತೀರಿ ಮನೆಯಾಗಬೇಕೋ ವರ್ಮ 5 ಮಂದಿ ಪಾಂಡವರಾಗಿ ಹೋಗ್ಯಾರಣ್ಣ ತಮ್ಮ ನಸ್ಕಿಲ ಎದ್ದು ದ್ರೌಪದಿ ದೇವಿದು ಕಾಲ ಬೀಳುತ್ತಿದ್ದು ಧರ್ಮ ನಸ್ಕಿಲ ಎದ್ದು ದ್ರೌಪದಿ ದೇವಿದು ಕಾಲ ಬೀಳುತ್ತಿದ್ದು ಧರ್ಮ ಒಂದ್ ದಿವಸ ನೋಡ್ಯಾನ ಎದ್ದು ಭೀಮ ನನಗೇನ ಗುರುತನ ಹುಮ್ಮ ಅಗಸು ತನ್ನ ಮಡುವಿಗೆ ಬಿಟ್ಟ ಅಗಸು ತನ್ನ ಮಡುವಿಗೆ ಬಿಟ್ಟ ಅಗಸು ತನ್ನ ಮಡುವಿಗೆ ಬಿಟ್ಟ ಅವರಲ್ಲಿ ಬಂದಿತ್ತು ಗೋಮ ಊರ ಹಿರಿಯರು ಹೇಳಿದ್ರಾಗ ಸಾ ಬಿಡಲಿಲ್ಲ ತನ್ನ ಅಮ್ಮ ಬಿಟ್ಟು ಎಡತಿನ ಅಳಲಾಕ ರಾಮನ
ನಾ ಬಿಟ್ಟ ಹೆಂಡತಿನ ಅಳಲಾಕಾರ ಮನಲ್ಲೇ ತಮ್ಮ ಅಗಸನ ಮಾತ್ ಕೇಳಿ ಸೀತಗ ಬಿಟ್ಟು ರಾಮ ನನಗೇನ ಗುರುತನ ಹುಮ್ಮ ನನಗೇನ ಗುರುತನ ಹುಮ್ಮ ನಮ್ಮ ನಿಮ್ಮ ಭಕ್ತಿಗಾಗಿ ಭಕ್ತರ ಮನೆಗೆ ಬಂದಾನ ಪರಮಾತ್ಮ ತ್ರಿನೇತ್ರ ತ್ರಿಶೂಲ ಸುತ್ತಿನ ಹೋಲಿ ಚರ್ಮ ಪಾರ್ವತಿ ನೋಡಿ ಭಸ್ಮಾಸುರಗ ನೆತ್ತಿಗೇರಿತು ಕಾಮ ಮೋಹಿನಿಯಾಗಿ ಮಾಡಿದ ಸುಟ್ಟು ಭಸ್ಮ ನನಗೇನ ಗುರುತನ ಹುಮ್ಮ ನನಗೇನ ಗುರುತನ ಹುಮ್ಮ ಸಿದ್ಧಲಿಂಗ ಜನಿಸಿ ಬಂದ ಲಕ್ಷಣ ಸಿದ್ಧಲಿಂಗ ಜನಿಸಿ ಬಂದ ಕಕ್ಕಳ ಮೇಲೆ ಅವನ ಗ್ರಾಮ 12 ವರ್ಷ ಅಮ್ಮಗ ಸಿದ್ಧನ ಭಕ್ತಿ ಮಾಡ್ಯಾಳ ನಾಗಮ್ಮ ಗುರು ಶಂಕರಲಿಂಗನ ಸೇವಾದೊಳಗ ತೋದ ನವನ ಘಾಮ ಬಂತನಾಳ ಶಂಕರಲಿಂಗನ ಸೇವಾದೊಳಗ ತೋದ ನವನ ಘಾಮ ಗುರು ತೋರಿಸಿ ಬಿಟ್ಟನ 4 ಧಾಮ ನನಗೇನ ಗುರುತನ ಹುಮ್ಮ ಓ ಪತಿವರ್ತೆಯಾಗಿರುವ ಸತಿಯರೇ ಶ್ರೇಷ್ಠಳು ಪತಿವರ್ತ ಮುಕ್ತಿಗೆ ಸಾಧನವು ಪತಿವರ್ತ ಮುಕ್ತಿಗೆ ಸಾಧನವು ಪತಿವರ್ತೆಗೆ ಪರ ಬ್ರಹ್ಮನು ಅಲ್ಜಿದ ಅಜಹಾರಿ ಸುರರಲ್ಜಿ ನಡಗಿದರು ಧನ್ಯ ಪತಿವರ್ತ ಮಹಿಮ ಜಗದು ಮೆರೆಯಲದು ಧನ್ಯ ಪತಿವರ್ತ ಧರ್ಮ ಜಗದು ಮೆರೆಯಲಿಯದು ದಾರಿ ದೀಪವಾಗಿ ತೋರಿದರು ಪತಿವರ್ತ ಮುಕ್ತಿಗೆ ಸಾಧನವು ಪತಿವರ್ತ ಮುಕ್ತಿಗೆ ಸಾಧನವು ನನಗೇನ ಗುರುತನ ಉಮಾ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ
ಶರಣೋ ಶಂಕರ ಸಿದ್ಧಲಿಂಗ ಮಹಾರಾಜ ಕಿ, ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜಯ. ಅಮ್ಮೋಘ ಸಿದ್ಧ ತಾಯಿಗೆ ಹೇಳ್ತಾನೆ, ನಿಮ್ಮದು ಬಂದ್ ಮಾಡಿರ್ಬೇಕು ಮ್ಯಾಗಿಂದು. ಸದ್ಗುರುನಾಥ ಹೀಗಿರುತ್ತಾನೆ, 4 ಧಾಮಗಳು ಜಗತ್ತಿನೊಳಗೆ ಯಾರಿಗೆ ತರ್ಸಕ್ಕಾಗಲ್ಲ. ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಆತ್ಮಾನುಭೂತಿ ಇದು ಯಾವ್ದವ ಮೆಡಿಕಲ್ದಾಗ ಸಿಗಲ್ಬೇ, ಯಾವ ಜಾತ್ರೆ ಸಂತಿಯೊಳಗೆ ಸಿಗಲ್ಲ. ಅವ್ರು ಹೇಳಿಲ್ಲೇನು, ಗಂಟ ಕಟ್ಟಿ ಬೈಲೊಳಗಿಟ್ಟರೆ ಯಾರೂ ಬಂದು ಮುಟ್ಟಲಾರದಂಥದ್ದು. ತಲೆ ಮ್ಯಾಗ ಹತ್ತಗಂಡು ಪ್ಯಾಟಿ ಪ್ಯಾಟಿ ಅಡ್ಡಿದ್ರೆ ಯಾರು ಮಾಡ್ಕೋಬೇಕಪ್ಪ ವ್ಯಾಪಾರ? ತಿಳಿದ್ರೆ ಮಾಡ್ಕೋಬೇಕಲ್ಲ. ತಿಳಿಯೋದು ಭಾಳ ಕಠಿಣದ. ನೀವು ಧನ್ಯರು ತಾಯಿ ತಂದಿಗಳೇ. ನನಗೆ ಕಕ್ಕಳ ಮೇಲಿಗೆ ಬಂದಾಗ ಇವತ್ತಿಗೆ 6 ದಿನ ಆಯಿತು. ಭಾಳ ಸಂತೋಷ ಆಗಿದ್ರೆ ನಿಮ್ಮ ಮುಖಸ್ತುತಿ ಮಾಡಲ್ಲ, ಅಥವಾ ನೀವೇನ್ರಿ ಉಣಿಸ್ತೀರಿ ತಿನ್ನಿಸಿರುತ್ತಲ್ಲ. ಸಿದ್ಧಲಿಂಗನ ಲೀಲಾ ನಾನು ಹೊರಗಡೆ ನಿಂತ್ಕೊಂಡು ಹೇಳ್ತಾ ಇದ್ದೆ, 30 ವರ್ಷ ಹಿಂಗಿದ್ದದ, ಹಂಗೆ ಮಾಡ್ಯಾನ ಹಿಂಗೆ ಮಾಡ್ಯಾನ. ಆದರೆ ಅಪರೋಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಅವ ಹೇಗೆ ನೆಲೆಸಾನ ಅನ್ನೋದನ್ನು ಮನೆಗೆ ಹೋಗಾಗ ನನಗೆಲ್ಲ ಅರ್ಥ ಆಗ್ತಾ ಇದೆ. ಏನು ಅವ್ರ ಸಂಸ್ಕಾರ, ಏನು ಪ್ರಸಾದ, ಭಾಳ ಅದ್ಭುತದ ಮಾತು. ಬೇಜಾರಿಲ್ಲದ ಪ್ರಸಾದ. ಒಂದಿನ ಮನೆ ಕರ್ಕೊಂಡು ಪಾದ ಪೂಜೆ ಮಾಡಿ ದಕ್ಷಿಣ ಕೊಡೋರು ಭಾಳ ಮಂದಿ ನೋಡಿ. ದಿನಂಪ್ರತಿ ಮನ್ಯಾಗ ಕರ್ಕೊಂಡು, ಒಂದೇ ಮನ್ಯಾಗ ಕರ್ಕೊಂಡು ಪಾದ ಪೂಜೆ ದಕ್ಷಿಣ ಕೊಡೋದು ನಾವು ಎಲ್ಲಿ ನೋಡಿಲ್ಲ. ಇದು ನಾನು ನಿಮಗೆ ಆಣಿ ಮಾಡಿ ಹೇಳ್ತೀನಿ, ಸುಮ್ಮ ಸಾದಾ ಮಾತಲ್ಲ. ಅಂಥ ಸಿದ್ಧಲಿಂಗನ ಗ್ರಾಮ. ಈ ಗ್ರಾಮದಲ್ಲಿರ್ತಕ್ಕಂಥವರು ಭಕ್ತರು ಶ್ರೀ ಯಲ್ಲಾಲಿಂಗ ತಂದೆ ಈಶ್ವರಪ್ಪ ಹೂಗಾರಂತ ಮೊದಲನೇ ಹೆಸರು. ಇತ್ತಿತ್ತಲಾಗಿ ಪುಷ್ಪದಂತ ಬಂದದವರಿಗೆ ಸೂಕ್ಷ್ಮ. ಆ ಪುಣ್ಯಾತ್ಮರು ನಮ್ಮ ಶಿವಲಿಂಗಪ್ಪನ ಡೊಳ್ಳಿನ ಹಾಡಿನಲ್ಲಿ ಡೊಳ್ಳು ವಾದಕರು. ಯಲ್ಲಾಲಿಂಗ ಅಂತಂದರೆ ಬಹಳ ಮುಗ್ಧ ಸ್ವಭಾವ. ನಾ ಮಾತಾಡೋದ ನೋಡಿಲ್ರಿ ಅವ. ಸಾಕಷ್ಟು ಸಲ ಬಂದಿನಿ ಇಲ್ಲಿಗೆ, ಆದರೆ ಮಾತಾಡೋದು ನೋಡಿಲ್ಲ. ಇವತ್ತು ಅವ್ರ ಮನೆಯೊಳಗೆ ಭಿನ್ನ ಇತ್ತು. ಎಲ್ಲರೂ 3 ಅಂದರೆ ಯಲ್ಲಾಲಿಂಗನ ಪರಿವಾರನ ಅಣ್ಣ ತಮ್ಮರು, ಅತ್ತಿಗೆಯರು ಮತ್ತು ಅವ್ರ ಸಹೋದರಿ ಎಲ್ಲರೂ ಕೂಡ್ಕೊಂಡು ಮನ್ಯಾಗ ಪಾದ ಹಾಕಿಸ್ಕೊಂಡು ಪಾದ ಪೂಜೆ ಮಾಡಿ ಮಹಾಪ್ರಸಾದ ಮಾಡಿದ್ರಿ. ಇವತ್ತು ತಾತ ಹೋಗಿದ್ನೆಲ್ಲ ನಮಗೆಲ್ಲ ಬಿಟ್ಕೊಂಡು ಅವನಂತೆ ಮಾಡ್ಕೊಂಡು ಬರಲಿಕ್ಕೆ ಸ್ವಲ್ಪ ಲೇಟಾಗಿ, ಪ್ರಸಾದಕ್ಕೆ ಲೇಟಾಗಿತ್ತು ರೀ. 4 ಗಂಟೆಗೆ ಕೂದಿವಲ್ಲಿಗೆ. ಭಾಳ ಅತ್ಯಂತ ವಾತ್ಸಲ್ಯದಿಂದ ಎಲ್ಲರಿಗೂ ಪ್ರಸಾದ ಬೇಡಿದ್ದು ಏನಿಲ್ಲ ಅನ್ನುವಂಗಿಲ್ಲ. ನಮ್ಗೆ ಯಾವ ರೀತಿ ಬೇಕು ಅದನ್ನಷ್ಟೇ ನಾವು ತೊಗೊಂಡೇವು ಅದರೊಳಗೆ. ಯಾಕಂದ್ರೆ ಎಲ್ಲ ಇರ್ತಂದ್ರೆ ಎಲ್ಲ ತೊಗೊಳಕ್ಕೆ ಬರೋಂಗಿಲ್ಲ. ದುಕಾನ್ದಾನ ಸೀರೆ ಎಲ್ಲ ತೊಗೊಳಕ್ಕೆ ಬರ್ತೇವೆ. ನಿಮ್ಗೆ ಬೇಕಾಗಿದ್ದು ತಗೋಬೇಕಲ್ಲ, ರೊಕ್ಕ ಇದ್ದಟ್ಟು ತಗೋಬೇಕಲ್ಲ. ಹಾಗೆ ಭಕ್ತರಷ್ಟು ಪ್ರೀತಿಯಿಂದ ಮಾಡಿದಂಥ ಪ್ರಸಾದ, ಅವರ ನಯ ವಿನಯ. ಮತ್ತು ಇನ್ನೊಂದು ನನಗೇನು ಅನ್ನಿಸ್ತಂದ್ರೆ, ಅಡಿಗೆ ಮಾಡಾಗನೂ ಸಿದ್ಧಲಿಂಗ, ಅಡಿಗೆ ನೀಡಾಗನೂ ಸಿದ್ಧಲಿಂಗ, ಕಸ ಹುಡುಗಾಗನೂ ಸಿದ್ಧಲಿಂಗ, ಕಸ ಒಯ್ದು ತಿಪ್ಪಿಗೆ ಚೆಲ್ಲುವಾಗ ಸಿದ್ಧಲಿಂಗ, ಅಡಿಗೆತ್ತಿ ನೀಡುವಾಗ ಸಿದ್ಧಲಿಂಗ, ಬಾಯಾಗ ತುತ್ತಿಡುವಾಗ ಸಿದ್ಧಲಿಂಗ. ಅಂದರೆ ಎಂಥ ಮಂತ್ರ ಇದು, ಎಂಥ ಸಿದ್ಧಿ. ಶಾಲು ಪುಷ್ಪಮಾಲೆ ಮೃಷ್ಟಾನ ಭೋಜನ ಕೊಡೋದ್ರ ಜೊತೆಗೆ ಒಂದು ಕಡೆ ಹಾಕಿದ್ರು. 2.5 ತೊಲೆಯದ 5 ತೊಲೆಯದ ಗೊತ್ತಿಲ್ಲ, ಅದು ಹಾಕ್ಯಾರ ಅವರು. ಇವೆಲ್ಲ ಕೈಯಾಗಿದ್ದದ್ದು ಹಿಂಗಿರ್ತಾವೆ. ನಾ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದಂದ್ರೆ ಇಲ್ಲಿ ತನಕ ಬರ್ತಿರ್ತಾವ. ನಾ ಮತ್ತೆ ಮಠದಾಗ ಬಿಚ್ಚಿ ಬರ್ತೀನಿ ರೀ, ನಿಮಗೆ ಅನಿಸ್ತಿರ್ಬೇಕು ಮುತ್ತೆ ಏನು ಚಂದ ಕಾಣಿಸ್ತಾನೆ ಕಡೆ ಹಾಕ್ಕೊಂಡು ಅಂತೇಳಿ. ಇಲ್ಲದು ನಾ ಎಂದೂ ಹಾಕ್ಕೊಡೋದಿಲ್ಲ. ಭಕ್ತರ ಭಕ್ತಿದ ಹಾಡಕ್ಕೆ ಹೋದಾಗೂ ಹಂಗೆ ಮಾಡ್ತಿರ್ತಾರೆ. ಮತ್ತು ಅವ್ರಿಗೇನು ಅಲ್ಲಕ್ಕೆ ಬರೋದಿಲ್ಲ. ಇದಕ್ಕೇನು ಶಿಕ್ಷಿದ್ರು, ನಿಮ್ಮ ಮನ್ಯಾಗ ಹಾಕಿದ ಗೂಟಕ್ಕೆ ಹಾರ ಹಾಕ್ದಂಗೆ ಅದಕ್ಕೇನಾರ ಗೊತ್ತದೇನ್ರಿ? ಹಾರ ಹಾಕಿದ್ರೂ ಹಾಗೆ ಇರ್ತದೆ, ಗೂಟ ಹಾಕಿ ಹಿಂಗಿರ್ಬೇಕು ಭಾವ. ಇಷ್ಟು ಭಕ್ತಿ ಸೇವೆಯನ್ನು ಮಾಡಿ ಅವರು ಜೊತೆಗೆ ಮತ್ತು ಅಷ್ಟಕ್ಕೆ ಸಮಾಧಾನ ಆಗಲಾರ್ದೇ ಗುರು ಕಾಣಿಕೆಯನ್ನು ಕೊಟ್ಟು ಗೌರವಿಸಿ ಕಳಿಸಿದ್ದಾರೆ. ಅವರ ಪರಿವಾರಕ್ಕೆ ಅಪ್ಪ ಸಿದ್ಧಲಿಂಗ ಶಂಕರಲಿಂಗ ಷಡಕ್ಷರಿ ಸಿದ್ದರಾಮೇಶ್ವರ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿರತಕ್ಕಂಥ ಯುಗಮಾನವ ದೇವರಾದಂಥ ಮೃಗರಾಜೇಂದ್ರ ಅಪ್ಪಂಗಳವರ ಮತ್ತು
1000 ವರ್ಷದ ಐತಿಹಾಸಿಕ ಪುರುಷನಾಗಿರತಕ್ಕಂಥ ನಾಡಗೌಡ ಅಮೋಘ ಸಿದ್ಧನ ಕೃಪಾ ಮತ್ತು ಇಲ್ಲಿ ಅದ್ಭುತ ದೇವರು ನಿಂಗರಾಯನ ಮುತ್ಯನ ದೇವಸ್ಥಾನಕ್ಕೆ ಹೋಗಿದ್ದೆ. ನಾನು ನಿನ್ನ ಅಮೋಘ ಸಿದ್ಧ ನಾಟಕ ಮಕ್ಕಳು ಕಲಿಲಿಕ್ಕೆ ನಾನು ಪೂಜೆ ಮಾಡೋಕ್ಕೆ ಕರೆಸಿದ್ರು. ನಮ್ದು ಸ್ವಲ್ಪ ಚಟ ಆದ್ರಿ. ದೇವಸ್ಥಾನಕ್ಕೆ ಮಠಕ್ಕೆ ಹೋದೆ ಅಂದ್ರೆ ಅಲ್ಲಿ ಏನರ ಕಾಣುತ್ತಂದ್ರೆ ಅವ್ರ ಎದುರಿಗೆ ಬೈದು ಬರ್ತೀನಿ. ನಾನು ಅಲ್ಲಿ ಸ್ವಚ್ಛ ಇತ್ತು ಅಂದರೆ ಗೌರವ ಮಾಡ್ತೀನಿ, ಹೊಲಸಾಗಿತ್ತು ಅಂದ್ರೆ ಬೈತೀನಿ. ಅವ್ರು ಯಾರು ಪೂಜೆ ಮಾಡ್ತಿರ್ತಾರೆ ಮತ್ತು ಅಲ್ಲಿ ಉಸ್ತುವಾರಿ ಯಾರು ಮಾಡ್ತಿರ್ತಾರೆ. ಏನಪ್ಪ ಈ ದೇವಸ್ಥಾನ ಅಂದರೆ ಏನಿರಬೇಕು? ಅದಕ್ಕೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಅದು ಒಳ್ಳೆಯ ಸ್ಥಾನದ ಪ್ರಶಾಂತವಾದಂಥ ವಾತಾವರಣ. ಈ ಬಿಸಿಲು ಉರಿ ಬಿಸಿಲಿನೊಳಗೆ ತಂಪಾದ ಬೀಸುವ ಗಿಡಗಳು, ಗಾಳಿ ಮತ್ತು ನೆರಳ ಇಷ್ಟೆಲ್ಲ ಇದ್ದು ಅದನ್ನು ಕಾಪಾಡಿಕೊಂಡು ಹ್ಯಾಂಗೆ ಹೋಗಬೇಕು ಅನ್ನೋದು ಗುಡಿಯಾಗ ಹೋಗೋರಿಗೆ ನೆನಪಿರಬೇಕು. ಆ ಬಳಿಕ ಪೂಜಾರಿಗಳಿಗೆ ಸಹಿತ ಇರಬೇಕು. ದೇವ್ರ ಗದಿಗೆ ಅಂದ್ರೆ ದೇವ್ರ ತಲೆಯಾಗೋದು ಒಂದು ಕಡೆ ಚುಚ್ಚಾರಿ ಉದ್ಬತ್ತಿ ಏನದವಲ್ಲ, ಇಷ್ಟು ಕಡೆ ಯಾವನು ಹಿರಡೋಶ್ವರ ಅಂತ ಅವ್ನು ತಲೆಯಾಗ ಚುಚ್ಚಾರ ನಡು ತಲೆಯಾಗ. ನಾ ಕೇಳಿದೆ ಯಾಕಿದ್ದು ಹಿಂಗೆ ಮಾಡ್ಕತ್ತವನು ತಲೆಯಾಗ ಏನಾಗ್ಯವ ಮತ್ತೆ ತಿಂಡಿ ಕೊಟ್ಟದ ಅದಕ್ಕೆ ಚುಚ್ಚಾರಂದ್ರು. ಏನು ಕದ್ದಿ ಕೆಡೋದು? ಸಿದ್ದೇಶ್ವರ ಸ್ವಾಮಿಗಳು ನಾವು ನಡೆದಾಡೋ ದೇವರು ಜ್ಞಾನಯೋಗಿ. ಇಲ್ಲಿ ಬಬಲೇಶ್ವರ ಹತ್ತಿರ ಒಂದು ಅಡವಿ ಸಂಗಾಪುರ ಅಂತ ಒಂದು ಊರು ಬರುತ್ತೆ. ಅವರಿಗೆ ನಮಗೆ ಆಮಂತ್ರಣ ಇಟ್ಟಿದ್ದರು. ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಸವಣ್ಣ ಸ್ಥಾಪನಾ ಐತ್ರಿ ಗುಡಿದು. ಬಬಲೇಶ್ವರ ಶಾಂತವೀರ ಶಿವಾಚಾರ್ಯ ಮಠದ ಪೂಜ್ಯರು, ನಾವು ತಿಕೋಟ ಪೂಜ್ಯರು 4 ಜನ ಇದ್ದೆವು. ಅಪ್ಪಗಳಿಗೆ ಅಪ್ಪ ಸ್ವಲ್ಪ ಗುಡಿಯಾಗ ಪಾದ ಹಾಕಿ ಲಿಂಗದ ಮೇಲೆ ಹಸ್ತಾ ಇಡ್ರಿ ಅಂತ ಹೇಳಿದ್ರು ಅವರು. ಅವ್ರು ಹೇಳಿದ್ರು ನಾ ಈಗ ಇಡಂಗಿಲ್ಲ, ಯಾಕೆಂದರೆ ಭಾಳ ಕಡೆ ಇಟ್ಟು ಬಂದೀನಿ. ಆ ಲಿಂಗಪ್ಪನ ಕಡೆಯಿಂದ, ಬಸವಣ್ಣಪ್ಪನ ಕಡೆಯಿಂದ, ಗಣಪತಿ ಕಡೆಯಿಂದ ಭಾಳ ಬಯಸ್ಕೊಳಕಿದ್ದೀನಿ ನಾ ದಿನ. ಯಾಕರೆ ಕೈ ಇಟ್ಟು ಬಂದೆವು ಮಾರಾಯ, ಏನು ಇಡಾಗಿಟ್ರೆ ಸ್ವಚ್ಛಿ ಈಗ ಗಿಮ್ಮರ್ಲಿಕ್ಕತ್ಯಾವ, ನಾಯಿ ಬಂದು ಎಕ್ಕಲಿಕ್ಕತ್ಯಾವ. ಈ ಸ್ಥಿತಿ ಮಾಡ್ಯಾರಪ್ಪ ಸಿದ್ದೇಶ್ವರೇ, ನೀವು ನಮಗೆ ಹಸ್ತ ಹಿಡಿಬಾರ್ದಾಗಿತ್ತು ಅಂತ ಹಿಂಗೆ ಅಂದಾರವ್ರು. ಅದಕ್ಕೆ ಇನ್ನೊಂದು 10 ವರ್ಷ ಬಿಟ್ಟು ಬರ್ತೀನಿ, ನಾ ವಾಪಸ್ ಬರೋ ತನಕ ಹಿಂಗೆ ಇದ್ದು ಅಂದ್ರೆ ಹಸ್ತ ಹಿಡಿತೀನಿ ಅಂದ್ರೆ ಅವರು. ಮದುವೆ ಮಾಡ್ಕೊಳ್ಳಾಗ ಹುರುಪಿರ್ತೈತಿ, ಮದುವೆ ಆದ ಬಳಿಕ ಉರುಪು ಚಾಲು ಆತ. ರಾತ್ರಿ ಹಗಲ ನಿದ್ರೆನೇ ಬರಲ್ಲ. ನಡೊಳಗೇನೋ ಒಂದು ಪದ ಹಾಡ್ತೀನಿ ರೀ, ನಮ್ಮ ಶಿರೋಳ ಮುತ್ತಿನ ಮೀನದದು, ಅದು ಭಾಳ ಚಲೋ ಪದ. ಸೊಮ್ಮೊಂದು ನುಡಿ ಅಂತೀನಿ ನಿಮಗೆ. ಅದೇನೋ ತರಲ್ಲ, ಕುರಿ ತಿನ್ನವನಿಗೆ ಕೋಳಿಯೇ ನೀಡಂತ. ನಮಗಿಷ್ಟು ಸಮಾಧಾನ ಆಗಲ್ರಿ ಹಿಂಗೆಲ್ಲ ಹಾಡಿದ್ರೆ. ಬೆಳಗನ ಹಾಡಬೇಕನ್ನ 8 ತಾಸು ನಿಂತು ಅವಾಗ ಸಮಾಧಾನ ಆಯ್ತು. ನಮ್ಮ ಎಲ್ಲ ಲಿಂಗನ ಧರ್ಮಪತ್ನಿ ಅವರ ಅತ್ತಿಗೆಮ್ಮ ಮತ್ತು ಮಗಳು ಪ್ರಸಾದ ಹಾಕಿದ್ದು ಹೊಟ್ಟಿ ಬಿರ್ರಂತ ಬಿಗಿದಿತ್ರಿ ನಮ್ದು. ಈಗೇನು ಹಾಡಿದಲ್ಲ ಸಳ್ಳ ಐತಿ. ಏನು ಮಾಡಿ ನಡಿ ತಮ್ಮ ನಾಡಿ ಹೋಗನು, ದೂರಿಲ್ಲ ಶಿರವಾಳ. ಗೂಳಿ ಮುತ್ಯನ ದರ್ಶನ ಮಾಡಿದರೆ ದೂರಾಗುವುದು ಕಾಳ. ಲಕ್ಷಣ ಸಿದ್ಧಲಿಂಗನ ದರ್ಶನ ಮಾಡಿದರೆ ದೂರಾಗುವುದು ಕಾಳ. ಗೂಳಿ ಮುತ್ಯ ಗುರುವಿನಲ್ಲಿ ದುಡಿದು ಆಗನಪ್ಪ ಆಳ. ಅಜ್ಞಾನೆಂಬ ಹೊಲದಂದೆಲ್ಲ ತೆಗೆದೊಗದನು ಬೀಳ. ಅರಿವಿನಿಂದಲೇ ಗುರು ತೆಗೆದು ಒಗದನವನ ಮಾಯವಿಜಳ. ಸಿದ್ಧಲಿಂಗನ ದರ್ಶನ ಮಾಡಿದರೆ ದೂರಾಗುವುದು ಕಾಳ. 25 ಕೂಸ್ಗಳ ಹಾಡದೇನು ಮಕ್ಕಳದು ಬಹಳ. ಹಿಟ್ಟು ಬಡಿದು ರೊಟ್ಟಿ ಮಾಡಬೇಕಾದ್ರೆ ಮನೆಯಾಗಿಲ್ಲೋ ಜ್ವಾಳ. ರೊಟ್ಟೊಂದು ಬೇಡ್ತದ, ಬಟ್ಟೊಂದು ಬೇಡ್ತದ, ನಡೆದದ ತಳಮಾಳ. ಕಕ್ಕಳ ಮೇಲೆ ಸಿದ್ಧಲಿಂಗರ ದರ್ಶನ ಮಾಡಿದರೆ ದೂರಾಗುವುದು ಕಾಳ. ಮುಂದೆ ಹೇಳ್ತಾರೆ, ಮಾಯದೋಳು ಮರುವಿಗೆ ಹಾಕಿ, ನಮ್ಮೆಲ್ಲರಿಗೆ ಮಾಯದೋಳು ಮರುವಿಗೆ ಹಾಕಿ ಕಡದಪ್ಪ ತೇಳ. ರಿಕ್ಕದ ತೇಳ್ ಕಡಿದು
ವಿಷ ಎರೆದು ಬಹಳ. ಆನಂದದ ಕುಂತರ ಚೈನಿಲ್ಲ, ನಿಲ್ತರ ಚೈನಿಲ್ಲ, ನಡೆದದ ತಳಮಾಳ. ಶಿರುವಳ ಜನ ದರ್ಶನ ಮಾಡಿದರ ದೂರಾಗುವುದು ಕಾಳ. ಪರಾವಿನ ಪ್ರಪಂಚ ಇದು ಸುಳ್ಳಿಗೆ ಸುಳ್ಳ, ಸುಳ್ಳಿನ ಬೆನ್ನ ಹತ್ತಿದೆವು ನಾವು ಎಂಥ ಮಳ್ಳ. ಹಿಟ್ಟ ಚಾಳಸಿ ಸೊಟ್ಟಲ ತೆಗೆದು ಒಗದಂಗ ಗೊಳ್ಳ. ಎಲ್ಲ ಲಿಂಗನ ದರ್ಶನ ಮಾಡಿದರ ದೂರಾಗುವುದು ಕಾಳ. ಮಾಡೋದು ಮಹತ್ವ ಅಲ್ಲ, ಮಾಡೋದು ಬಳಕ ಅದನ್ನು ಮಾಡ್ಕೊಂಡು ಹೆಂಗೆ ಹೋಗೋದು ಕಲಿಬೇಕಾಗ್ತದ ಜೀವನದೊಳಗೆ. ಹೆಂಗೆ ಕುಡಿದೆವು ಹಾಗೇ ನಕ್ಕೋತ ಹೋಗ್ಬೇಕು. ಮಧ್ಯದಲ್ಲಿ ಬಂದು ಅವರಿಗೆ ನಿಮಗೆ ಎದರಲ್ಕತ್ತು ಗಂಡ ಹೆಂಡತಿಗೆ ಅಂತಂದ್ರೆ ಜೀವನ ಅನ್ನಲ್ಲ. ಹಾಗಾಗಿನೇನೆ ಕೈನೂರು ಕೃಷ್ಣಪ್ಪ ಮಡಿವಾಳಪ್ಪನವ್ರ ಮಠದಾಗ ಹಾಡದಂಥ ಪ್ರಪಂಚ ಎಂಬುದು ಬಹು ಕಷ್ಟ, ಇದನ್ನು ಯಾವ ಸುಳ್ಳೇ ಮಗ ಮಾಡಿಟ್ಟ. ಮಡಿವಾಳಪ್ಪನವರು ಕೊಡಿಗೆ ಅಂದ್ರಂತೆ ಪ್ರಪಂಚ ಎಂಬುದು ಭಾಳ ನೇಟ, ಮಾಡ್ಲಾರದ ತಾಯಿಗಂಡ ಸುಳೆ ಮಗ ತಾಕೆಟ್ಟ ಅಂದ್ರತ. ಅಲ್ಲೇ ಉತ್ತರದ್ರು. ಅದಕ್ಕೆ ಸತಿಪತಿಗಳ ಬಾಂಧವ್ಯ ಇದು ದೇವ ನಿರ್ಮಿತ, ನಾವು ನೀವು ಮಾಡಿದ್ದಲ್ಲ, ಆ ಈಶ್ವರ ಮಾಡಿದ್ದು. ಅದರಲ್ಲಿರ್ತಕ್ಕಂಥ ಸವಿ ಸುಖ ಹೇಗದ ಅನ್ನೋದನ್ನು ಹಂಚ್ಕೋಬೇಕು. ನಮ್ಮವ್ರು ಹೇಳ್ತಾರೆ, ಶರೀಫರು ಅಂದರು, ಗುರುಗಳಂದ್ರಂತ, ಶರೀಫ ಇಲ್ಲಿ ಕಪ ಬಂದದು ಗಂಟ್ಲಾಗ ಉಗುಳ್ತೀನಿ, ಸ್ವಲ್ಪ ಪಟ್ಟಿ ತಗೊಂಡು ಬಾ ಅಂದ್ರಂತ. ಗಂಡ ಹೆಂಡತಿ ಮಧ್ಯದಲ್ಲಿ ವಾತ್ಸಲ್ಯಕತ್ತಿ ಲಕ್ಷ ಕೇಳ್ರಿ. ಶರೀಫರು ಹಿಂಗೆ ಪ್ರವಚನ ಹೇಳಕತ್ತಿದ್ರು. ಗೋವಿಂದ ಭಟ್ರು ಇನ್ನೆಲ್ಲಿ ಹುಡ್ಕೋತ ಹೋಗೋದಪ್ಪ, ನಮ್ಮ ಅಪ್ಪಗಳು ಅಷ್ಟು ತನಕ ಬಾಯಿಗೆ ಇಟ್ಕೋಬೇಕಲ್ಲ ಅಂಥೇಳಿ ಬಂದು ಹಂಗೆ ವೇದಿಕೆ ಹತ್ರ ಬಗಸಿ ಹಿಡ್ದ. ಯಪ್ಪ ಇದ್ರಾಗೆ ಉಗುಳ್ರಿ ಅಂದ. ಹಡದ ತಾಯಿ ತಂದಿಗೆ ಹಿಂಗನಲ್ಲ, ನಾವು ಒಡಕು ಗಡಿಗೆಯಾಗ ಬೂದಿ ತುಂಬಿಡ್ತೀವಿ, ಮಣ್ಣಿಡ್ತೀವಿ, ಉಗುಳು ಸುಳೆಯ ಮಗನೇ ಅಂತ. ಶರೀಫರು ಬಂದು ಬಗ್ಸಿ ಹಾಕಿದ್ರು. ಗೋವಿಂದ ಭಟ್ರು ಅಂದ್ರಂತ, ತಮ್ಮ ಅದು ಕಪ ಹಸರಿರ್ತದೆ, ಗಟ್ಟಿರ್ತದೆ, ನೋಡಿ ಹೆಸ್ಕೊಂಡಿಯೋ ಮಗ. ಆವಾಗ ಅವ್ರು ಹೇಳಿದ್ರಂತ, ಯಪ್ಪ ಹೇಸ್ತು ಮನ ಅಂದರೆ ನಿನ್ನ ಹತ್ರ ಯಾಕಿರಬೇಕು, ಸುಡುಗಾಡಕ್ಕೆ ಹೋಗ್ಬೇಕು. ಏಕಾಂತದಲ್ಲಿದ್ದಾಗ ಹೆಂಡತಿ ಬಾಯಿನಾರ್ತದಂದ್ರೆ ಎಳೆಳು ಜನ್ಮದಲ್ಲಿ ಹೆಂಡತಿಯನ್ನು ಮುಟ್ಟಬಾರದಂತ ಹೇಳದಂತ ಶರೀಫ್. ಭಾಳ ಮಾರ್ಮಿಕ ಶಬ್ದವ. ತಾಯಿ ತಂದಿಗಳೇ ವಿಷಯ ಏನು ಹೇಳಕತ್ತಿದ್ರು, ಚೆನ್ನಾಗಿರ್ಬೇಕು, ಚಲೋ ಜೀವನ ಕೊಟ್ಟನ, ಎಷ್ಟು ದಿನಗಳ ಕೂಡಲಿ ನಾವೆಲ್ಲ ಚಲೋ ಬದುಕೋಣ. ಅಮೋಕ್ಷಿದ್ದ ಹೇಳಕತ್ತೆ ಅಂತ ತಾಯಿಗೆ, ಅಮ್ಮ ಇಂತಪ್ಪ ಸದ್ಗುರುನಾಥ. ಇನ್ನೂ ಉಳಿದದ್ರಿ, ಮುಂದೆ ಹೇಳ್ತೀನಿ ನಾನು ನಾಳೆ.